ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಮನೇಲೇ ಇದ್ದೀನಿ. ಸ್ವಲ್ಪ ಹಾಲಿಡೇಸ್ ಇರೋದ್ರಿಂದ ಇಲ್ಲೇ ಕೂಡ ಹಾಲಿಡೇಸ್ನ ಮುಗಿಸ್ಕೋಬೇಕು ಅಂದ್ಕೊಂಡಿದ್ದೀವಿ. ನಾವು ಇಲ್ಲಿ ದೇವಸ್ಥಾನಗಳಿರೋದು ನಮ್ಮದು 2 ಸ್ವಂತ ದೇವಸ್ಥಾನಗಳು ಕೂಡ ಇದ್ದಾವೆ. ಹಂಗಾಗಿ ನವರಾತ್ರಿಗಳು ಸ್ವಲ್ಪ ವಿಶೇಷವಾಗಿ ಮಾಡ್ತೀವಿ. ಹಾಗಾಗಿ ಇಲ್ಲೇ ಇದ್ದೀವಿ. ನಾವು ಮನೇಲೂ ಕೂಡ ಮಣ್ಣಿನ ಅಳತೆ ದೀಪ ಹಚ್ಚಿ ದೀಪ ಹಾರ್ದಂಗೆ ಇಟ್ಟು ಆ ದೀಪಕ್ಕೆ 9 ದಿನ ಕೂಡ ಎಣ್ಣೆ ಬಿಟ್ಟು ಪ್ರತಿದಿನವೂ ದೀಪ ಹಗಲು ರಾತ್ರಿ ಉರಿಯುವಂತೆ ಇಟ್ಟು 9 ದಿನ 9 ಥರ ಪ್ರಸಾದ ಮಾಡಿ ಪೂಜೆ ಕೂಡ ಮಾಡ್ತೀವಿ. ಜೊತೆಗೆ ಲಾಸ್ಟು ಪುಟ್ಟು 9 ಮಕ್ಕಳನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ನಮ್ಮ ಕೈಲಾಗಿ ಕೊಟ್ಟು ಪೂಜೆ ಕೂಡ ಮಾಡ್ತೀವಿ. ಆದರೆ ಇಲ್ಲಿ ಮಾತ್ರ ನಮ್ಮದು ಪಕ್ಕಾ ರೈತರ ಫ್ಯಾಮಿಲಿ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಜೊತೆಗೆ ಕೂಡು ಕುಟುಂಬ, ಹಂಗಾಗಿ ನಾವು ಅಷ್ಟೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಕ್ಷಮಿಸಿ. ಹಾಗಾಗಿ ಅಲ್ಲೂ ಕೂಡ ಪೂಜೆ ಕೆಲಸ ಇದ್ದೇ ಇರುತ್ತೆ ನಮಗೆ. ಹಾಗಾಗಿ ಸ್ವಲ್ಪ ಬೇಗ ಮನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇನ್ನು ನಾನು ದೇವ್ರ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಕ್ಷಣ ತಿಂಡಿ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ಈಗ ವೆಲ್ಕಮ್ ಟು ರತ್ನ ಕಿಚನ್ ಹೇಳಿ ರಾತ್ರಿ ಉಪ್ಪು ಹಾಕ್ತಲೇ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೋತೀನಿ. ಇನ್ನು ಮಿಕ್ಕಿದ್ನ ನಾನು ತೆಗೆದಿಟ್ಕೋತೀನಿ. ಆ ದೋಸೆ ಹಿಟ್ಟಿಗೆ ಹಾಕಿ ನಾನು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲೇ ದೋಸೆ ಕೂಡ ಮಾಡಿಕೊಟ್ಬಿಡ್ತೀನಿ. ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಮಕ್ಕಳಾಗಲಿ ನಮ್ಮ ಮಾವಾಗಲಿ ಪಡ್ಡು ಬೇಡಮ್ಮ ಅಂತ ಹೇಳಿದ್ರು. ಹಾಗಾಗಿ ಪಡ್ಡುಗೆ ಹೆಚ್ಕೊಂಡಿರೋ ಐಟಮ್ಸ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಈ ಥರ ಸ್ವಲ್ಪ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟನ್ನ. ಆ ದೋಸೆ ಹಿಟ್ಟಿಗೆ ಹಾಕಿ ನಾನು ಇನ್ನು ಈ ಕಡೆ ಈ ಥರ ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಎಲ್ಲನೂ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಹಿಟ್ಟಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊತೀನಿ. ಕ್ಯಾರೆಟ್, ಹೆಚ್ಚಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಇನ್ನು ಈ ಥರ ಫ್ರೈ ಮಾಡ್ಕೊಂಡಾಯ್ತು. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಬಿಡ್ತೀನಿ. ನಾನು ಹಿಟ್ಟನ್ನ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ, ಇವಾಗ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿ. ಇದಕ್ಕೆ ಇವಾಗ ಉಪ್ಪು ಸೇರಿಸಿ ಇಟ್ಕೊಂಡಿದ್ದೀನಿ. ಇನ್ನು ಆ ಕಡೆ ಇಟ್ಟಿರೋ ಉಪ್ಪಿಗೆ ಯಾವುದೇ ರೀತಿ ಉಪ್ಪು ಸೇರಿಸಿಲ್ಲ, ನಾನು ಬೇಕಂದಾಗ ಅಷ್ಟು ಸೇರಿಸ್ಕೊತೀನಿ. ಇನ್ನು ಇದು ತಣ್ಣಗಾದ್ಮೇಲೆ ಇದ್ರ ಜೊತೆ ಸೇರಿಸ್ಕೊಂಡು ದೋಸೆ ಹಾಕೋತೀನಿ. ಇನ್ನು ಈ ಕಡೆ ಚಟ್ನಿಗೆ ನಾನು ಹಸಿಮೆಣಸಿನಕಾಯಿ ಆಲ್ರೆಡಿ ತವದ ಮೇಲೇ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ದೋಸೆ ಕಾಂಬಿನೇಷನ್ಗೆ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದು ನಾನು ಪಡ್ಡು ಕಾಂಬಿನೇಷನಿಗೆ ಚಟ್ನಿ ಅಂದ್ಕೊಂಡಿದ್ದು. ದೋಸೆಗಾದರೆ ಏನಾದರೂ ತರಕಾರಿ ಪಲ್ಯ ಮಾಡ್ತೀನಿ, ಆದರೆ ಯಾರು ದೋಸೆ ಬೇಡ ಅಂದಿದ್ದಕ್ಕೆ ಪಡ್ಡು ಬೇಡ ಅಂದಿದ್ದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ತೋಟದ ಕೆಲಸ ಮಾಡಿಸೋದ್ರಿಂದ ಈ ಥರ ಯಾವಾಗಾದ್ರೂ ಫ್ರೀಯಾಗಿದ್ದಾಗಷ್ಟೇ ತಿಂಡಿಗಳನ್ನ ಮಾಡೋದು. ಇಲ್ಲಾಂದರೆ ತೋಟಕ್ಕೆ ಊಟ ಕಟ್ಟೋದೆಲ್ಲ ಇರುತ್ತೆ ಅನ್ನೋದಾದರೆ ತಿಂಡಿಗಳು ಮಾಡೋದಿಲ್ಲ. ಈ ಥರ ಏನಾದರೂ ಫ್ರೀಯಾಗಿದ್ದೀವಿ, ತೋಟದ ಕೆಲಸ ಏನೂ ಇಲ್ಲ ಅಂದರೆ ಅಷ್ಟೇ ಈ ಥರ ತಿಂಡಿಗಳನ್ನ ರೆಡಿ ಮಾಡ್ಕೋತೀವಿ. ಇಲ್ಲಿ ತಿಂಡಿಗಿಂತ ಜಾಸ್ತಿ ಆದಷ್ಟು ಅನ್ನ ಸಾರು ಮುದ್ದೆನೇ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಮನೆಯಲ್ಲಿ 4 ಮೊಮ್ಮಕ್ಕಳು ಅಂದರೆ ನಮ್ಮ ಅತ್ತೆ ಮಾವನಿಗೆ 4 ಜನ ಮೊಮ್ಮಕ್ಕಳಿಗೆ ಅವ್ರೇನಾದ್ರು ತಿಂಡಿ ಅಂತ ಆಟ ಮಾಡಿದ್ರೆ ಅಷ್ಟೇ ತಿಂಡಿ ಮಾಡ್ಕೊತೀವಿ. ಈ ಕಡೆ ಕಾಯಿ ಬಾಡಿಸ್ಕೊಂಡಿರೋ ಒಂದು 5-6 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸಬ್ಬಸಿಗೆ ಸೊಪ್ಪಿನ ದೋಸೆ, ಪಡ್ಡೋಗಿ ದೋಸೆ ಮಾಡಿಬಿಟ್ಟೆ ಇವತ್ತು. ಇನ್ನು ಇದೇ ಥರ ಯಾರು ಶುಗರ್ ಇರೋರು ದೋಸೆ ಮಾಡ್ಕೊತೀನಿ ಅನ್ನೋದಾದರೆ ಮೆಂತ್ಯ ಸೊಪ್ಪು ಹೆಚ್ಚಾಕೊಂಡು ಮಾಡ್ಕೊಬೋದು. ಜೊತೆಗೆ ಪಾಲಕ್ ಸೊಪ್ಪು ಬೇಕಂದ್ರೆ ಪಾಲಕ್ ಸೊಪ್ಪು ಹೆಚ್ಚಾಕೊಂಡು ಮಾಡ್ಕೊಬೋದು. ಶುಗರ್ ಎಲೆ ಅಂತ ಒಂದು ಎಲೆ ತಿಂತಾರೆ ನಮ್ಮತ್ತೆ, ನಾನು ಆ ಎಲೆನೇ ಹೆಚ್ಚಾಕ್ಬಿಟ್ಟು ಅವ್ರಿಗೆ ದೋಸೆ ಮಾಡಿಕೊಡ್ತೀನಿ. ಆ ಥರ ದೋಸೆ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಇದಿಷ್ಟು ನನ್ನ ಹಸ್ಬೆಂಡ್ ಮನೆಯ ಸ್ಟೋರಿ. ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮಂಗಳವಾರ.